ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಇವತ್ತೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಏಪ್ರಿಲ್ 13 ರವಿವಾರ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇವತ್ತು ರವಿವಾರದಂದು ಯಾವೆಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು, ಅದರ ಜೊತೆಗೆ ಅಕ್ಕಿ ಹಣ ಆಗಿರ್ಬೋದು, ಯಾವೆಲ್ಲ ಹಣ ಜಮಾ ಆಗ್ತವೆ ಅನ್ನೋಂಥ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾನೆ. ಸ್ನೇಹಿತರೆ, ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ. ಇವತ್ತು ಸಂಡೇ, ಎಲ್ಲ ಬ್ಯಾಂಕ್ಗಳು ರಜೆ ಇರೋದ್ರಿಂದ ಯಾವೆಲ್ಲ ಅಂದರೆ ಇವತ್ತು ನಿಜವಾಗ್ಲೂ ಗೃಹಲಕ್ಷ್ಮಿ ಅಮೌಂಟ್ ಜಮಾ ಆಗ್ತದೆ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಎಲ್ಲದರ ಕಂಪ್ಲೀಟ್ ಡೀಟೇಲ್ಸನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ. ಇವತ್ತು ಸಂಡೇ ಅಲ್ಲದಿದ್ದರೂ, ಇವತ್ತು ಸಂಡೇ ಅಂತ ಹೇಳಿದರೂ ಕೂಡ ಇವತ್ತು ಜಮಾ ಆಗಲಿಲ್ಲ ಅಂದರೆ ಉಳಿದಿರುವಂತಹ ಗೃಹಲಕ್ಷ್ಮಿ 14ನೇ ಕಂತಿನ ಗೃಹಲಕ್ಷ್ಮಿಯ 19ನೇ ಕಂತಿನ ಹಣ ಯಾವಾಗ ಜಮಾ ಆಗ್ತದೆ, ಅದರ ಜೊತೆಗೆ 20ನೇ ಕಂತಿನ ಹಣ ಯಾವಾಗ ಜಮಾ ಆಗ್ತದೆ, ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಜನವರಿ ತಿಂಗಳ ಬಾಕಿ ಇರುವಂಥ ಹಣ ಯಾವಾಗ ಜಮಾ ಆಗ್ತದೆ, ಎಲ್ಲದರ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂದರೆ ವಿಡಿಯೋನ ಕೊನೆಯವರೆಗೆ ನೋಡಿ ಅಂತ ಕೇಳ್ಕೊಳ್ತಾ. ಸ್ನೇಹಿತರೆ, ದಯವಿಟ್ಟು ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಬೇರೆಯವ್ರಿಗೂ ಕೂಡ ಯಾರಿಗೆ ಆಗ್ತಾಯಿದೆ, ಅವ್ರಿಗೆ ಯಾರಿಗೆ ಹೆಲ್ಪ್ ಬೇಕು ಸ್ನೇಹಿತರೆ, ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈಗಾಗಲೇ 18ನೇ ಕಂತಿನವರೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ. ಸ್ನೇಹಿತರೆ, ಅವರು ಇನ್ನೂ ಯಾರಿಗೆಲ್ಲ ಜಮಾ ಆಗಿಲ್ಲ ಅವರೆಲ್ಲರೂ ಕೂಡ ವೇಟ್ ಮಾಡಿ, ಖಂಡಿತವಾಗಲೂ ಇನ್ನೇನು 2 ರಿಂದ 3 ದಿನದ ಒಳಗೆ ನಿಮ್ಮೆಲ್ಲರಿಗೂ ಕೂಡ ಖಂಡಿತವಾಗಲೂ ಜಮಾ ಆಗೇ ಆಗ್ತದೆ ಅಂತಲೇ ಹೇಳ್ಬೋದು. ಈಗ ನೇರವಾಗಿ ವಿಷಯಕ್ಕೆ ಬರೋಣ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆ 19ನೇ ಕಂತು ಮತ್ತು 20ನೇ ಕಂತಿನ ಹಣ ಯಾವಾಗ ಜಮಾ ಆಗ್ತದೆ, ಅದರ ಜೊತೆಗೆ ಜನವರಿ ತಿಂಗಳ ಅನ್ನಭಾಗ್ಯ ಯೋಜನೆ ಅದು ಕೂಡ ಯಾವಾಗ ಜಮಾ ಆಗ್ತದೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅನ್ನಭಾಗ್ಯದ ವಿಚಾರಕ್ಕೆ ಬರೋಣ ಸ್ನೇಹಿತರೆ. ಡಿಸೆಂಬರ್ ತಿಂಗಳವರೆಗೆ ಅನ್ನಭಾಗ್ಯ ಯೋಜನೆ ಹಣ ಈಗಾಗಲೇ ಎಲ್ಲರ ಖಾತೆ ಕೂಡ ಜಮಾ ಆಗಿದೆ. ಇನ್ನು ಉಳಿದಿರೋದು ಕೇವಲ ಜನವರಿ ತಿಂಗಳ ಒಂದು ಅನ್ನಭಾಗ್ಯ ಯೋಜನೆಯ ಒಂದು ಜನವರಿ ತಿಂಗಳ ಅಕ್ಕಿ ಹಣ ಮಾತ್ರ ಉಳಿದುಕೊಂಡಿದೆ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಪರ್ ಪರ್ಸನ್ಗೆ 170 ರೂಪೀಸ್, ಅಂದರೆ ಪರ್ ಕೆಜಿಗೆ 34 ರೂಪೀಸ್ನಂತೆ ಎಲ್ಲರ ಅವರ ರೇಷನ್ ಕಾರ್ಡ್ನ ಮೆಂಬರ್ಸ್ನ ಅನುಸಾರವಾಗಿ ನಿಮಗೆಲ್ಲರಿಗೂ ಕೂಡ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗ್ತಾ ಹೋಗ್ತದೆ ಸ್ನೇಹಿತರೆ. ಒಬ್ಬ ವ್ಯಕ್ತಿಗೆ 170 ರೂಪಾಯಿ ಅಂತೆ ಜಮಾ ಆಗ್ತದೆ. ಅದು ಯಾವಾಗ ಜಮಾ ಆಗ್ತದೆ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ನಾನು ಕಳೆದ ಒಂದು ವಾರದಿಂದಲೂ ಕೂಡ ಹೇಳ್ತಾನೆ ಬರ್ತಾ ಇದ್ದೇನೆ. ಅದು ನಾಳೆ ಅಂದರೆ ಸೋಮವಾರ ಏಪ್ರಿಲ್ 14ರಂದು ನಿಮ್ಮೆಲ್ಲರ ಖಾತೆ ಕೂಡ ಅನ್ನಭಾಗ್ಯ ಯೋಜನೆಯ ಒಂದು ಹಣ ಆಗಿರುವಂತಹ ಅನ್ನಭಾಗ್ಯ ಯೋಜನೆಯ ಜನವರಿ ತಿಂಗಳ ಹಣ ಸೋಮವಾರದಿಂದ ನಿಮ್ಮೆಲ್ಲರ ಖಾತೆ ಕೂಡ ಜಮಾ ಮಾಡ್ತಾರೆ ಅನ್ನುವಂತಹ ಮಾಹಿತಿಯನ್ನು ನಾನು ಕಳೆದ ಒಂದು ವಾರದಿಂದಲೂ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಂಡು ಬರ್ತಾ ಇದ್ದೇನೆ ಸ್ನೇಹಿತರೆ. ಈಗ ಅದೇ ನಿಜವಾಗಿದೆ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ನಾಳೆ ನಿಮ್ಮೆಲ್ಲರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆಯ ಒಂದು ಜನವರಿ ತಿಂಗಳ ಹಣ ಖಂಡಿತವಾಗಲೂ ನಿಮ್ಮೆಲ್ಲರ ಖಾತೆ ಕೂಡ ಜಮಾ ಆಗ್ತದೆ ಸ್ನೇಹಿತರೆ. ಇದು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಅಂತಲೇ ಹೇಳ್ಬೋದು. ಇನ್ನು ನೇರವಾಗಿ ವಿಷಯಕ್ಕೆ ಬರೋಣ ಸ್ನೇಹಿತರೆ. 19ನೇ ಕಂತಿನ ಹಣ ಯಾವಾಗ ಜಮಾ ಆಗ್ತದೆ, 20ನೇ ಕಂತಿನ ಹಣ ಯಾವಾಗ ಜಮಾ ಆಗ್ತದೆ, ಅದರ ಜೊತೆಗೆ ಯಾವೆಲ್ಲ ಜಿಲ್ಲೆಗಳಿಗೆ ಮೊದಲನೇ ಆದ್ಯತೆಯನ್ನು ನೀಡಿದ್ದಾರೆ, ಇದೆಲ್ಲದರ ಬಗ್ಗೆ ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ 19ನೇ ಕಂತಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಕಳೆದ ವಾರದಲ್ಲಿ 18ನೇ ಕಂತಿನ ಹಣ ಎಲ್ಲರಿಗೂ ಕೂಡ ಜಮಾ ಆಯಿತು. ಕೇವಲ ಒಂದು ವಾರದ ಅಂತರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದು ನಮ್ಮ ಗೃಹಲಕ್ಷ್ಮಿಯ ಒಂದು ಇತಿಹಾಸದಲ್ಲಿ ಮೊದಲ ಬಾರಿಗೆ ಅನಿಸುತ್ತೆ. ಒಂದು ಕಂತಿನ ಹಣ ಆದಮೇಲೆ ಕೇವಲ ಒಂದು ವಾರದ ನಂತರವೇ ಮತ್ತೊಂದು ಕಂತಿನ ಹಣ ಹಾಕ್ತಾ ಇರೋದು ಸ್ನೇಹಿತರೆ. ಇದು ತುಂಬಾ ಎಲ್ಲ ಮಹಿಳೆಯರಿಗೂ ಕೂಡ ಒಂದು ಬಂಪರ್ ಕೊಡುಗೆಯನ್ನೇ ನಮ್ಮ CM ಸಿದ್ದರಾಮಯ್ಯನವರು ನೀಡಿರುವಂಥ ಒಂದು ವಿಶೇಷವಾದಂಥ ಘಟನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಎಲ್ಲರಿಗೂ ಕೂಡ ಇದರಿಂದ ತುಂಬಾ ಖುಷಿ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಏಪ್ರಿಲ್ 14 ಸ್ನೇಹಿತರೆ, ಏಪ್ರಿಲ್ 14 ಸೋಮವಾರ 14/4/2025 ನಿಮಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಹಣ ಜಮಾ ಪ್ರಕ್ರಿಯೆ ಆರಂಭ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಅಂದರೆ ಗುಡ್ ನ್ಯೂಸ್ ಮಾಹಿತಿ ನಿಮಗೆಲ್ಲರಿಗೂ ಕೂಡ ಈಗ ರವಿವಾರದ ಬೆಳಿಗ್ಗೆ ಹೊತ್ತಿಗೆ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಬಂದಿದೆ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಖುಷಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನಾಳೆಯಿಂದಲೇ ಜಮಾ ಪ್ರಕ್ರಿಯೆ ಪ್ರಾರಂಭ. ನಾಳೆ ಏಪ್ರಿಲ್ 14ರಿಂದ ಆಲ್ಮೋಸ್ಟ್ ಏಪ್ರಿಲ್ 20ರ ತನಕವೂ ನಿಮ್ಮೆಲ್ಲರ ಖಾತೆ ಕೂಡ ಜಮಾ ಆಗಬೇಕಂದ್ರೆ ಎಲ್ಲರಿಗೂ ಕೂಡ ಟೈಮ್ ತೆಗೆದುಕೊಳ್ಳುತ್ತದೆ ಸ್ನೇಹಿತರೆ. ಆಲ್ಮೋಸ್ಟ್ ಆಲ್ ನಾಳೆ ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗ್ತದೆ ಅಂತ ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ನೋಡ್ತಾ ಹೋಗ್ಬೋದು ನೀವು. ಉಡುಪಿ ಆಗಿರ್ಬೋದು, ಉತ್ತರ ಕನ್ನಡ ಆಗಿರ್ಬೋದು, ದಕ್ಷಿಣ ಕನ್ನಡ, ಕೋಲಾರ,
ಮಂಡ್ಯ, ಮೈಸೂರು, ಅದರ ಚಾಮರಾಜನಗರ, ರಾಮನಗರ ಸ್ನೇಹಿತರೆ. ಅದರ ಜೊತೆಗೆ ನೋಡ್ತಾ ಹೋಗೋದಾದರೆ ಶಿವಮೊಗ್ಗ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಈ ಒಂದು ಎಲ್ಲ ಜಿಲ್ಲೆಗಳಿಗೆ ನಾಳೆ ಜಮಾ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಸ್ನೇಹಿತರೆ. ಇವೆಲ್ಲವೂ ಕೂಡ ಮೊದಲನೇ ಹಂತದಲ್ಲಿರುವಂತಹ ಜಿಲ್ಲೆಗಳು ಅಂತಲೇ ಹೇಳ್ಬೋದು. ಯಾಕೆಂದರೆ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿರುವ 31 ಜಿಲ್ಲೆಗಳ ಪೈಕಿ ನಾಳೆ ಮೊದಲನೇ ಹಂತದಲ್ಲಿ 11 ಜಿಲ್ಲೆಗಳಿಗೆ ಒಂದು ಆದ್ಯತೆಯನ್ನು ನೀಡಿದ್ದಾರೆ ಸ್ನೇಹಿತರೆ. ಅದರ ಜೊತೆಗೆ ಎರಡನೇ ಹಂತದಲ್ಲಿ 10 ಜಿಲ್ಲೆಗಳಿಗೆ ಆದ್ಯತೆಯನ್ನು ನೀಡಿದ್ದಾರೆ. ಅದರ ಜೊತೆಗೆ ಮೂರನೇ ಹಂತದಲ್ಲಿ ಮತ್ತೆ 10 ಜಿಲ್ಲೆಗಳಿಗೆ ಸ್ನೇಹಿತರೆ. ಒಟ್ಟಾರೆಯಾಗಿ ಮೊದಲನೇ ಹಂತದಲ್ಲಿ 45 ಲಕ್ಷ ಜನರಿಗೆ ಜಮಾ ಆಗ್ತದೆ. ಅದರ ಜೊತೆಗೆ ಎರಡನೇ ಹಂತದಲ್ಲಿ 40 ಲಕ್ಷ ಜನರಿಗೆ ಜಮಾ ಆಗ್ತದೆ. ಮೂರನೇ ಹಂತದಲ್ಲಿ 40 ಲಕ್ಷ ಜನರಿಗೆ ಜಮಾ ಆಗ್ತದೆ ಸ್ನೇಹಿತರೆ. ಯಾಕಂದರೆ ಒಟ್ಟಾರೆಯಾಗಿ 1,24,25 ಲಕ್ಷ ಜನ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇರೋದರಿಂದ ಸ್ನೇಹಿತರೆ ಮೊದಲನೇ ಹಂತದಲ್ಲಿ 45 ಲಕ್ಷ, ಎರಡನೇ ಹಂತದಲ್ಲಿ 40 ಲಕ್ಷ, ಮೂರನೇ ಹಂತದಲ್ಲಿ 40 ಲಕ್ಷ ರೂಪಾಯಿ ನಿಮ್ಮೆಲ್ಲರ ಖಾತೆ ಕೂಡ ಜಮಾ ಆಗಲಿದೆ ಸ್ನೇಹಿತರೆ. ನಾನು ಹೇಳಿದಂಥ ಎಲ್ಲ ಜಿಲ್ಲೆಗಳು ಮೊದಲನೇ ಹಂತದಲ್ಲಿ ಬಂದರೆ ಸ್ನೇಹಿತರೆ, ಎರಡನೇ ಹಂತದಲ್ಲಿ ನೋಡ್ತಾ ಹೋಗೋದಾದರೆ ಬೀದರ್ ಆಗಿರ್ಬೋದು, ಕಲಬುರಗಿ, ವಿಜಯಪುರ ಆಗಿರ್ಬೋದು, ಯಾದಗಿರಿ, ರಾಯಚೂರು, ಅದರ ಜೊತೆಗೆ ಬಿಜಾಪುರ ಆಯಿತು ಸ್ನೇಹಿತರೆ, ಬಾಗಲಕೋಟೆ, ಬೆಳಗಾವಿ, ಅದರ ಜೊತೆಗೆ ನೋಡ್ತಾ ಹೋಗೋದಾದರೆ ಮತ್ತು ಇದು ಧಾರವಾಡ ಆಗಿರ್ಬೋದು, ಗದಗ ಆಗಿರ್ಬೋದು ಸ್ನೇಹಿತರೆ, ಅದರ ಜೊತೆಗೆ ಕೊಪ್ಪಳ, ಈ ಒಂದು ಎಲ್ಲ ಜಿಲ್ಲೆಗಳಿಗೂ ಕೂಡ ಎರಡನೇ ಹಂತದಲ್ಲಿ ಜಮಾ ಆಗ್ತದೆ. ಇನ್ನು ಉಳಿದಿರುವಂಥ ಬೆಂಗಳೂರು ನಗರ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಕೋಲಾರ, ಅದರ ಜೊತೆಗೆ ನೋಡ್ತಾ ಹೋಗೋದಾದರೆ ತುಮಕೂರು ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಈ ಒಂದು ಎಲ್ಲ ಜಿಲ್ಲೆಗಳಿಗೂ ಕೂಡ ಮತ್ತು ಅದರ ಜೊತೆಗೆ ದಾವಣಗೆರೆ ಆಗಿರ್ಬೋದು, ಈ ಒಂದು ಉಳಿದಿರುವಂಥ ಎಲ್ಲ ಜಿಲ್ಲೆಗಳಿಗೂ ಕೂಡ ವಿಜಯನಗರ ಕೂಡ ಆಗಿರ್ಬೋದು, ಎಲ್ಲ ಜಿಲ್ಲೆಗಳಿಗೂ ಕೂಡ ಮೂರನೇ ಹಂತದಲ್ಲಿ ಜಮಾ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾರೆ ಎನ್ನುವಂಥ ಇಂಪಾರ್ಟೆಂಟ್ ಮಾಹಿತಿ ಬಂದಿದೆ ಸ್ನೇಹಿತರೆ. ನಾಳೆ ಜಮಾ ಪ್ರಕ್ರಿಯೆ ಪ್ರಾರಂಭ ಆದಮೇಲೆ ಏಪ್ರಿಲ್ 20ರ ತನಕ ನಿಮ್ಮೆಲ್ಲರ ಖಾತೆ ಕೂಡ ಜಮಾ ಆಗಬೇಕಂದ್ರೆ ಒಂದು ವಾರ ಆದರೂ ಕೂಡ ಟೈಮ್ ತೆಗೆದುಕೊಳ್ತದೆ. ಈಗ ಬಂದಿರುವಂಥ ಒಂದು ಮಾಹಿತಿ ಪ್ರಕಾರ ಸ್ನೇಹಿತರೆ ನಾಳೆ ಏನಾಗ್ತದೆ ಮತ್ತು ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೆ, ಏನಾಗ್ತದೆ ಅಂತ ಹೇಳಲಿಕ್ಕೆ ಆಗಲ್ಲ ಸ್ನೇಹಿತರೆ. ಎಲ್ಲವೂ ಕೂಡ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕೈಯಲ್ಲಿ ಇದೆ ಅಂತಲೇ ಹೇಳ್ಬೋದು. ಏನಾದರೂ ಟೆಕ್ನಿಕಲ್ ಇಶ್ಯೂ ಕೂಡ ಆಯಿತು ಅಂದರೆ ನಾಳೆ ಕ್ಯಾನ್ಸಲ್ ಆಗಿ ಮತ್ತು ಮಂಗಳವಾರದಿಂದ ಕೂಡ ಶುರುವಾಗುವಂಥ ಸಾಧ್ಯತೆ ಕಂಡು ಬರುತ್ತೆ. ಇದು 19ನೇ ಕಂತಿಗೆ ಸಂಬಂಧಪಟ್ಟಂಥ ಮಾಹಿತಿ ಆಯಿತು ಅಂತ ನೋಡ್ತಾ ಹೋಗೋದಾದರೆ, ಇನ್ನು 20ನೇ ಕಂತಿಗೆ ಸಂಬಂಧಪಟ್ಟಂಥ ಮಾಹಿತಿ ಸ್ನೇಹಿತರೆ. 19ನೇ ಕಂತು ಆದಮೇಲೆ ಎಲ್ಲರ ಖಾತೆಗೂ ಕೂಡ 20ನೇ ಕಂತಿನ ಹಣ ಜಮಾ ಆಗೋದು ಸ್ನೇಹಿತರೆ. ಆಲ್ಮೋಸ್ಟ್ ಇದು ನಾಳೆ ಪ್ರಾರಂಭವಾಯಿತು ಅಂದರೆ ಆಲ್ಮೋಸ್ಟ್ ಏಪ್ರಿಲ್ 20ರ ತನಕವೂ ಕೂಡ 19ನೇ ಕಂತೆ ಎಲ್ಲರ ಖಾತೆ ಕೂಡ ಜಮಾ ಆಗ್ತದೆ. ಅದಾದ ನಂತರ 20ನೇ ಕಂತಿನ ಅಂದರೆ ಮಾರ್ಚ್ ತಿಂಗಳ ಬಾಕಿ ಇರುವಂತಹ 2,000 ರೂಪಾಯಿ ನಿಮ್ಮೆಲ್ಲರ ಖಾತೆ ಕೂಡ ಜಮಾ ಆಗುವಂಥ ಸಾಧ್ಯತೆ ಈಗ ಕಂಡು ಬರ್ತಾಯಿದೆ. ಆಲ್ಮೋಸ್ಟ್ ಪ್ರೊಬ್ಯಾಬಲ್ ಡೇಟ್ ಹೇಳಿ ಸರ್ ಅಂತ ಹಲವಾರು ಜನರು ಕೂಡ ಕೇಳ್ತಾ ಇದ್ದರು. ಅದಕ್ಕೆ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಮೇನ ಮೊದಲ ವಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದು ಕೂಡ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಏಪ್ರಿಲ್ ಕೊನೆಯ ವಾರದಲ್ಲಿ ಒಂದು ವಾರ ಗ್ಯಾಪ್ ಕೊಡ್ತಾರೆ. ಅಂದರೆ ಏಪ್ರಿಲ್ 14ರಿಂದ 20 ಆದಮೇಲೆ ಒಂದು 10 ದಿನ ಗ್ಯಾಪ್ ಆದಮೇಲೆ ನಿಮ್ಮೆಲ್ಲರ ಖಾತೆ ಕೂಡ ಮೇನ ಮೊದಲ ವಾರದಲ್ಲಿ ಎಲ್ಲರಿಗೂ ಕೂಡ 20ನೇ ಕಂತು ಜಮಾ ಆಗ್ತದೆ ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ 18ನೇ ಕಂತು ಆಗಿರ್ಬೋದು, 19ನೇ ಕಂತು ಆಗಿರ್ಬೋದು, ಅದರ ಜೊತೆಗೆ ಅಕ್ಕಿ ಹಣದ ಮಾಹಿತಿ ಎಲ್ಲರಿಗೂ ಕೂಡ ಲಭ್ಯ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ. ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಸಂಬಂಧಿಸಿದ ಅಪ್ಡೇಟ್ಗಳು ಈ ಒಂದು ಚಾನಲಲ್ಲಿ ಸಿಗ್ತಾ ಹೋಗ್ತಾ ಎಲ್ಲರಿಗೂ ಕೂಡ ಧನ್ಯವಾದ.